ಗಸ್ ನೋಡ್ರಿ, ನಿನ್ನೆ ಬರ್ಡೇ ಐತಲ್ಲ ಅಮೂಲ್ಯ, ಇವತ್ತು ರಿಟರ್ನ್ ಕಳ್ಸಕಂತೀವಿ ಅಮೂಲ್ಯನ. ಏನೂ ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು ಗೈಸ್. ಬರ್ಡೇ ದಿನ ಕೊಟ್ಟಿದ್ಲಲ್ಲ ಗೈಸ್, ಅದನ್ನು ತಗೊಂಡಂತಾಳ. ನೆಕ್ಸ್ಟ್ ನೋಡ್ರಿ, ಅಮೂಲ್ಯನ ನಿನ್ನೆ ಬರ್ಡೇ ಐತಂತ ಕರ್ಕೊಂಬಂದಿದ್ವಲ್ಲ, ಇವಾಗ ಮಾರ್ನಿಂಗ್ 11 o'clock ಆಗೈತಿ. 8 ಗಂಟೆ ಅನ್ಕೊಂಡಾರ, ಮತ್ತೆ ಒಳ್ಳಿ 11 ಗಂಟೆನೇ ಆಗ್ಯಾಬಿಟ್ಟೈತಿ ಗೈಸ್. ನೋಡ್ರಿ, ಈಗ ಅಮೂಲ್ಯನ ಬಿಟ್ಟು ಬಂದು ಮುಂದಿನ ಕೆಲಸ ಮಾಡ್ಕೋಬೇಕು ನಮ್ದು. ಅದ್ರಾಗ ಬೇರೆ ಒಂದು ಫಾರ್ಮ್ ಫಿಲಪ್ ಮಾಡ್ತೀವಿ, ಅದನ್ನ ಹೋಗಿ ಅರ್ಜಿ ಹಾಕಿ ಬರ್ಬೇಕು ಇವಾಗ. ಅದೊಂದು ಕೆಲಸ ಐತಿ, ಮುಗಿಸ್ಕೊಂಡು ಬರೋಣ ಅಂತ ಅನ್ಕೊಂಡಿವಿ. ಬರ್ರಿ ಗೈಸ್. ನೋಡ್ರಿ, ಅಮೂಲ್ಯ ಸರ್ ಕಡೆ ಹೋಗಿ ಆಫೀಸ್ ರೂಮಿಗೆ ಹೋಗಿ ಈಕೆನ ಕ್ಲಾಸ್ನಾಗ ಬಿಟ್ಟು ಟ್ರಂಕ್ ನೀಟಾಗಿ ಇಟ್ಕೊಡ್ಬೇಕಂತ ಜೀವ ತಿನ್ನಕಂತಿರ್ಲಿ ಗೈಸ್. ಇಟ್ಕೊಟ್ಟು ಹೋಗೋಣ ಅಂತ ಅನ್ಕೊಂಡಿವಿ. ವೀರೇಶ್ ಹೊಡ್ಕಂತಾನ, ಕರ್ಕೊಂಬಂದ ನಮ್ಮನ್ನ ಅಳ್ತಾನ ಗೈಸ್ ಅವನು. ಗೈಸ್, ಒಬ್ರು ಸರ್ ಇದ್ದಿಲ್ಲ, ಅವರು ಇವಾಗಿದ್ರು, ಮತ್ತೆ ಕರ್ಕೊಂಡು ಹೋಗಿರಾ ಅಂತೇಳಿ ಶಾಕ್ನಾಗ ಕೇಳಕ್ಕಂತಿದ್ರು. ಅದಕ್ಕೆ ನಾವು ಇಲ್ಲ ಸರ್ ಬರ್ಡೇ ಐತಿ ಅಂತ ಹೇಳಿದ್ವಿ. ಅಮೂಲ್ಯಗೆ ಸ್ವಲ್ಪ ಫ್ರೂಟ್ಸ್ ತಗೊಂಡಿವಿ, ಯಾಕಂದ್ರೆ ಸ್ನ್ಯಾಕ್ಸ್ ಎಲ್ಲ ಲಾಸ್ಟ್ ಟೈಮಾಗಿ ಕೊಟ್ಟಿದ್ವಿ. ಅಮೂಲ್ಯನ ಟ್ರಂಕ್ ಇದೆ ನೋಡ್ರಿ ಗೈಸ್. ಬೇಷತ್ತಾಳೆ, ಸಾವಿತ್ರಿ ಬಂದಿದ್ದಕ್ಕೆ ನೀಟ್ ಮಾಡಿಕೊಡ್ತಾಳೆ ಈಗ. ಫ್ರೂಟ್ಸ್ ಎಲ್ಲ ತಗೊಂಡಿದ್ವಿ. ಆಕೆಗೆ ಆ್ಯಪಲ್ ಅಂದ್ರೆ ಇಷ್ಟ, ಆರೆಂಜ್ ಆ್ಯಪಲ್ ತಗೊಂಡು ನೋಡ್ರಿ. ಇಷ್ಟೆಲ್ಲ ಕೊಟ್ಟು ಓದ್ಸಕ್ಕಂತೀವಿ, ಸ್ವಲ್ಪನಾದ್ರೂ ಅಮೂಲ್ಯ ಕೃತಜ್ಞತೆ ತಿಳಿಸು ನಮಗೆ. ಸಲಸು ಅಲ್ಲ, ಹಿಂಗೆ ಇಟ್ಕೊಂಡ ನೋಡ್ರಿ, ಮೆಸ್ಸಿ ಆಗೈತೇನ. ಅಂದ್ರೆ ಪಟ ಹೋಗ್ಬಿಡ್ತಾರಲ್ಲ ಪಾಪ, ಆದ್ರೆ ಇಟ್ಕೊಂಡಾಳಲ್ಲ. ಏನದ ಕೃಷ್ಣ ಇಟ್ಕೊಂಡಾಳ, ಬುದ್ಧಿ ಕೊಡ್ಲಿ ಕೃಷ್ಣ ಅಂತ. ಕ್ಲಿಪ್ ಇದ್ರಾಗ ಇಟ್ಕೊಂಡ ಹಿಂಗೆ ಏನೋ ಬೇಕಾಗ್ಲಾರ್ದು ಕೊಟ್ಟು ಬಿಡು ಅಲ್ಲವ, ಸುಮ್ಮನೆ ಟ್ರಂಕ್ನ ಹಿಡಿಸುತ್ತಾ ಅದು. ಚೆಲ್ ಬಿಡ್ಬೇಕಿಲ್ಲ, ಇನ್ನೇನು ಖಾಲಿ ಆಗಿದ್ದು. ಚೆಲ್ ಬೇಕಿಲ್ಲ ನೋಡ್ತೆ, ಖಾಲಿ ಆಗಿರೋದನ್ನ. ಯಾರು ಇವು? ನನ್ನ ಫ್ರೆಂಡ್ ಕೊಟ್ಟಿದ್ಲ, ಇಟ್ಕ ನಾನು ಕೇಳಕ್ಕೆ ಕೊಡೋಣ ತಕ್ಕಿ ಕೊಡ್ತೀನಿ. ಮತ್ತೆ ಅದು ಟಿ ವಿ ಗ್ಯಾಪ್ನಾಗ ಎಲ್ಲಿಂದ ಬಂದ್ವಂತೀವಲ್ಲ, ನಾವು ಕೊಡಿಸೇ ಇಲ್ಲ ಅದನ್ನು. ಎಷ್ಟು ಪ್ರಶಾಂತವಾಗಿ ಐತಿ ನೋಡ್ರಿ ಗಸ್, ಎಷ್ಟು ನೀಟಾಗೈತಿ, ಎಷ್ಟು ನೀಟಾಗಿಟ್ಟ ನೋಡ್ರಿ ಪಾಪ ಹುಡುಗರೆಲ್ಲ. ಒಂಚೂರು ನೀಟ್ನೆಸ್ ಇಲ್ಲ ಅನ್ನಂಗೆ ಅನ್ಸವಲ್ತು, ಫುಲ್ಲು ನೀಟು. ಎಲ್ಲಿ ಮಲಗ್ತೀಯಮ್ಮ ನೀನು? ಅಲ್ಲಿ ಹಂಗ ಒಂದೇ ಕಡೆ ಇಲ್ಲನ ಎಲ್ಲಾರ? ಒಂದೇ ಕಡೆ ಫಿಕ್ಸ್ ಆಗ್ಬೇಕಲ್ಲ, ಚಲೋ ಅಂದರು. ಅವ್ರ ಜಾಗ ಅದೇ ಅಂತ ಆಗ್ಬಿಡ್ಬೇಕು. ನೋಡ್ರಿ, ಫೈನಲಿ ಮುಗ್ಸಕ್ಕಂತಾರ ಹೇಳೋದು. ಅಮ್ಮ ನೀವು ಒಬ್ಬಕ್ಕಿದ್ದಾಗ ಇಟ್ಕೋಬೇಕು, ಟ್ರಂಕ್ ಇಳಿಸಲ್ಲ ಎಲ್ಲರಿದ್ದಾಗ. ಇಟ್ಕಮ್ಮ, ಅದಕ್ಕೆ ಇಟ್ಕೊಂತ ಬಿಡಕ್ಕೆ ಕಂಫರ್ಟೇಬಲ್ ಆಗಿ ಹಾಕ್ಯಂತಾಳ. ಹಂಗೇನಿಲ್ಲ, ಹಾಕ್ಯಂದಿರ್ತಾರಲ್ಲ ಅಂತೇಳಿ. ಇಟ್ಕ ಚಿಕ್ಕಮ್ಮಂದು ಗಾಯ್ಸದು ಅದು ಇರಲ್ಲ ರೆಡ್. ಸ್ವಲ್ಪ ಎಲ್ಲ ಒಣಗಾಕ್ಬೇಕಿಲ್ಲ, ಹಸಿ ಇದ್ರೆ ಭಾಳ. ಫ್ರೂಟ್ಸ್ ಇಲ್ಲೇ ಮ್ಯಾಲೆ ಕಾನಾಗ ಇಟ್ಕೊಂಡ್ಬಿಡಾಕಿ, ತಿಂತಿರ್ತಾಳಲ್ಲ. ಹಾಂ, ಅಲ್ಲೇ ಇಡು, ಮತ್ತೆ ಕಾಣ್ತಾವು. ಆಯ್ತಲ್ಲ, ಹೊಡಿತಾನಮ್ಮ ಹಂಗಿಟ್ರು. ಅಲ್ಲ ಈ ಕಡೆ ಸೈಡಲ್ಲಿ ಇಟ್ಕೋಬೇಕಿಲ್ಲ ಅಂದೆ. ನೋಡ್ರಿ, ಇವೇನೋ ಬೇಡ ಅಂತ ಅದು ಹೊರಗೆ ಚೆಲ್ಲೋದು ಕಸ. ರೆಡ್ ಕಲರ್ ಟಿ ಶರ್ಟ್ ಐತಲ್ಲ, ಅದು ಒಣಗಾಕ್ತೀಯಾ? ಬೈತಾರ ನಂಗೆ ಹಾಕಿದ್ರ? ಲಾಕ್ ಮಾಡಿಬಿಡ, ಇಟ್ಬಿಟ್ರೆ ಆಯ್ತು. ಹಾಕಿದ್ವಲ್ಲ, ಕೊಟ್ಟಿವಿ ಸರ್ ಕಡೆ.
ಬ್ಯಾಗ್ ತಗೊಂಡೋಗ್ಬೇಕಲ್ಲ. ನಿಂದ ಹಾಸಿಗೆ ಎಲ್ಲ ಇರಲಿ, ಕರೆಕ್ಟ್ ಐತಾ ಎಲ್ಲ? ಏ ಬೇಡ ಬಿಡು, ಕರೆಕ್ಟ್ ಐತಿ. ಅಷ್ಟು ಚಂದ ಕಾಣಕಂತೈತಲ್ಲ ಮತ್ತೆ ಎಲ್ಲರಿಗಿಂತ ನೀಟ್ ಐತಿ ಮತ್ತೆ ನಿಂದೆ. ಬ್ಯಾಗ್ ತಗೋ, ಅಲ್ಲಿ ಅಷ್ಟು ಇದ್ರಾಗ ಇಟ್ಟುಬಿಡು ಅಂತೀವ. ಒಂದು ವಾಟರ್ ಬಾಟಲ್ ತಗೊಂಡೋಗಲ್ಲ ನಮ್ಮಲ್ಲಿ? ಬಾ ಮತ್ತೆ ಅನ್ನ ಹಾಕಿಡತ್ತಿ, ನೀರು ಎಲ್ಲಿ ತುಂಬ್ಕೋಬೇಕು? ಬಾ ನೆಕ್ಸ್ಟ್. ಬಾಯ್ ಬಾಯ್ ಅಮ್ಮು. ಈಗ ನೋಡ್ರಿ ಗೈಸ್, ಅಮ್ಮನೇನ್ ಬಿಟ್ಟು ಬಂದ್ವಿ. ಆ ಥರ ಬೇಡ, ಪಾಪುಗೆ ನೀರು ಕುಡಿತಾರಲ್ಲ ಹಿಂಗೆ ಬಾಯಿಗೆ ಇಟ್ಕೊಂಡು. ನಮ್ಮ ಶ್ವೇತಾ ಅಂತ ನಮ್ಮ ತಂಗಿ ಮಗಳು ಬರ್ಡೇ ಇದೆ ಗೈಸ್, ಅದಕ್ಕೆ ಸ್ವಲ್ಪ ಯೂಸ್ಫುಲ್ ಆಗೋದು ಏನಾನ ಕೊಡ್ಸೋಣ ಅಂತೇಳಿ ಬಾಟಲ್ ಅಂತ ಅನ್ಕೊಂಡ್ವಿ. ಇಲ್ಲೆಲ್ಲ ಇದ್ದು ನೋಡ್ಸಾವು, ನೋಡಿದ್ದೆ ನಾನು. ಅವು ಫುಲ್ ಗ್ಲಾಸಿನ ಒಡೆದೋಗ್ತಾವು ಗೈಸ್. ಅದು ಬ್ಯಾಡ, ಇದು ಬ್ಯಾಡ, ಇದು ಬ್ಯಾಡ, ಅದು ಬ್ಯಾಡ ಅಂತೇಳಿ ಮಾಡಕಂತಾರ ಗೈಸ್. ಜೀವ ಹೊಡ್ಯಾಕಂತಾರ. ನಾನು ಯಾವ್ದು ತಗೊಂಡ್ರಿ? ಬಾ, ಕ್ಯೂಟ್ ಐತಿ ಗೈಸ್, ಇದು ಇಷ್ಟ ಆಯ್ತು. ಫೈನಲ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ ಬಾಟಲ್ ಗೈಸ್ ನೋಡ್ರಿ, ಇವತ್ತು ಗುಂಡ ಹುಟ್ಟಿದ ಒಟ್ಟು ಒಳ್ಳೆ ಬೀಳೋ ಚಿಂತೆ ಆಗ್ಬಿಟ್ಟೈತೆ ನೋಡ್ರಿ ಗೈಸ್ ಇದಕ್ಕೆ. ಹಾಯ್ ಗೈಸ್ ಅಂತೇಳಿ ನೋಡ್ರಿ, ಇತ್ತಂದು ಔಟ್ಫಿಟ್ ಇವತ್ತಿದೆ. ಏನು ಮಾಡಕಂತೀವಿ ಅಂತಂದ್ರೆ, ನಾನು ನಮ್ಮ ಜ್ಯೋತಿ ಭಾಳ ದಿನ ಆತ ಗೈಸ್ ತಂದಿದ್ದು. ಇನ್ನು ಗುಂಡ ಊಟಕ್ಕಿಂತ ಮುಂಚೆ ಅಮೂಲ್ಯಾಗ ನಾವು ಈ ಥರ ಒಂದು ಫೋಟೋ ಶೂಟ್ ಮಾಡಿದ್ದೆ ನಾನು. ಅವಾಗ ಗುಂಡ ಏನಾದರೂ ಹುಟ್ಟಿದ್ರೆ ಮಾಡಿಸ್ಬೇಕು ಅಂತ ಡ್ರೀಮ್ ಇತ್ತು. ಇವತ್ತು ಮಾಡಕಂತೀವಿ ನೋಡ್ರಿ. 1 ತಿಂಗಳು ಅನ್ಕೊಂಡಿವಿ, ಇವತ್ತು ಆಗಕಂತಿದ್ದು. ಯಾಕಂದ್ರೆ ರೋಸು ಈ ಥರ ರೋಸ್ ಕಾಟಿಗೆ ಸಿಗವಲ್ತು. ಇದು ನೋಡ್ರಿ ಕಾಟ್ ಹೆಂಗೆ ಮಾಡಕಂತೈತಿ ಇದು. ರೋಸ್ ಸಿಕ್ಕಿದ್ದು ಇದೇ ಇರ್ಲಿ. ಈ ಕಡೆ ಚಲೋನ ಐತಿ, ಉದ್ದನ ಐತಿ. ಆ ಕಡೆ ಸ್ವಲ್ಪ ಡಲ್, ಅದು ಚಂದ ಐತಿ ಒಂಥರ ಅಲ್ಲ, ಎಲೆಗಳಿಲ್ಲ. ಈ ಕಡೆದೇ ಇರಲಿ ಈಗ ಫೋಟೋಕ್ಕೆ ಚಲೋ ಐತಿ ನೋಡ್ರಿ. ಹೆಂಗೋ ಒಂದು ಮಾಡಕಂತೀವಿ. ಲಾಸ್ಟ್ ಫೈನಲ್ ಟಚ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬರ್ರಿ. ಹಾಂ ಇವ ಇದ್ರದೊಂದು ನೋಡ್ರಿ, ಹಿಂಗೆ ಉಳ್ಳಿಕೆನಾದ್ರು ಕಲ್ತು ಬಿಟ್ಟೈತಿ. ಈಗ ಅಂಜಿಕೆ ಬರ್ತೈತಿ ನಮಗೆ. ಗೈಸ್ ನೋಡ್ರಿ, ಜ್ಯೋತಿ ಮೇಡಮ್ ಅವರು ನೀನು ಹಚ್ಚಿಗೆರವ, ನೀನೇ ಲಿಪ್ಟಿಕ್ ರಾಣಿ ಹಚ್ಕೊಂಡು ಒಂದು ಕಿಸ್ ಕೊಟ್ಟು ಮಾಡಂತ ಹೇಳಿದೆ. ಡಾರ್ಕ್ ಇಲ್ಲ, ಡಾರ್ಕ್ ಅಲ್ಲ, ಇದು ಸ್ವಲ್ಪ ಹಿಂಗ್ ಬರುತ್ತಿದ್ದ. ಅದ ಯಾವ್ದೋ ಇನ್ನೊಂದು ರೇಣು ಅಂತಿತ್ತು, ಅದು ಚಲೋ ಇತ್ತು. ನೀನೆ ನಾನು ಹಚ್ಕೊಂಡಿದ್ನಲ್ಲ, ಅಮೂಲ್ಯ ನೋಡು ಹಚ್ಚಿದ್ಲಲ್ಲ ಅಂತಾರಲ್ಲ, ಅದು ಚೆನ್ನಾಗೈತಿ. ಆ ಕಡೆ ಐತಿ ನೋಡ್ರಿ. ಇದೀಗ ಲಿಪ್ಟಿಕ್ ಮಾರ್ಕ್ ಹೆಂಗ ಬರಕಂತ ನೀಟಾಗಿ ಕಂಫರ್ಟಬಲ್ ಆಗಿ ಬರ್ತಾ ಇಲ್ಲ. ನಮ್ಮ ಹತ್ರ ಬೇರೆ ಹಂಗೆ ಆಗಿರುತ್ತೆ. ಬರ್ರಿ ಯಾರಿಲ್ಲ. ಜ್ಯೋತಿ ಎಷ್ಟು ಕಾಡಾಕಂತಿ ಅಂತಾಳಕಿ. ಮುಗಿಗೆ ಬ್ಯಾಡಲ್ಲ, ಚಲೋ ಕಾಣಲ್ಲ. ಜ್ಯೋತಿ ಚಿಕ್ಕಮ್ಮ ಎಷ್ಟು ಕಾಡ್ತಿ ನನ್ನ ಅಂತೈತಿ ಗೈಸ್. ಇದು ಬೇಡ, ಮೊನ್ನೆ ಜಾತ್ರೆ ಒಳಗೆ ಇದನ್ನ ತಂದೀವಿ ಗೈಸ್. ಅದಕ್ಕೆ ಬಾಯಿಗೆ ಹೆಂಗೆ ಇಟ್ಕೊಂಡ ನೋಡೋದನ್ನ. ಈಗ ಚಂದ ಬರಕತ್ತೈತಿ. ಹೊಟ್ಟೆ ಕಡೆ ಚೆನ್ನಾಗಿ ಕೊಡು. ಮುತ್ಕೊಟ್ಟಂಗ ಆಗತ್ತಾ? ಇದನ್ನ ಬೇಗ ಬೇಗ ನಾವು ಫೋಟೋ ಶೂಟ್ ಮಾಡಿದಗಟ್ಲೆ ಅಳಿಸ್ಬಿಡ್ತೀವಿ ಗೈಸ್. ಇನ್ನೊಂದ್ಸಲ ಸ್ನಾನ ಏನ ಮಾಡಿಸ್ತೀವಿ, ಅಥವಾ ಜಾಸ್ತಿ ಡಾರ್ಕ್ ಇಲ್ಲ ಇಷ್ಟೇ ಇರ್ಲವ. ಜಾತ್ರೆ ಬೇಡ, ಚೆನ್ನಾಗಿ ಕಾಣಲ್ಲ. ಏನ್ ಕಾಡತ್ತೀರಿ ಜೋಡ್ತೇವ ನಾವು 1 ಮಂತ್ 2 ಮಂತ್ ಅವೇನು ಮಾಡ್ಸಕಂತಿಲ್ಲ ಗೈಸ್. ಒಂದೊಂದು ಸಾಂಗ ಸುಮ್ಮನೆ ಏನಾರು ಇಷ್ಟ ಆಗಿದ್ದು ಫೋಟೋ ಶೂಟ್ ಅಷ್ಟೇ ಮಾಡ್ಸಕಂತೀವಿ. 1-2 ಸಲ ಮಾಡಿಸಿದ್ದೆ ಅಷ್ಟ. 1 ಮಂತ್ ಫಸ್ಟ್ 1 ಮಾಡಿಸಿದ್ದೆ, ಸೆಕೆಂಡ್ ಮಂತ್ ಇಲ್ಲ ಅನ್ಸುತ್ತಾ.
ಬೇರೆ ದೊಡ್ಡವ್ರಿಗಾದ್ರೆ ಏನಾರು ಮಾಡ್ಕೋಬಹುದು, ಇಂಥ ಮಕ್ಕಳಿಗಂದ್ರೆ ಮಾಡಕ್ ಕಷ್ಟ ಆಗುತ್ತೆ. ಗೈಸ್ ನೋಡ್ರಿ ಕೊಯಮ್ಮ ಹಚ್ಚಿಬಿಟ್ಟಾನ. ರಘು ಆಟೋ ಓಡಿಸ್ಲೇ ಜ್ಯೋತಿ, ಅದು ಮುಷ್ಣಿ ನೋಡಿ ಹೆಂಗ್ ಮಾಡೋದು, ಅದ್ರ ತಿರ್ಲಿ ಅದು. ಮಾತಾಡ ಗೈಸ್, ನಮ್ಮ ಕೃಷಿ ಏನೋ ಬ್ಲಾಗ್ ಮಾಡ್ತಾಳಂತ್ರಿ, ಮಾತಾಡ. ಹಾಯ್ ಗೈಸ್ ಅನ್ನ ಜೋರು. ಇವಾಗ ಎದ್ದೆ ಗೈಸ್. ಗೊಯ್ ಗೊಯ್ ಅಂದ್ರೆ ಕೇಳಲ್ಲ ನಿಮ್ಮ ಗೈಸ್, ಬೈತಾರ. ತಮ್ಮ ನೀನು ಮಾಡ್ರಿ. ಹಾಯ್ ಗೈಸ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ರಿ. ಎಷ್ಟು ಎಲ್ಲಿಲ್ಲದ ಖುಷಿ ಗಾಯ್ಸ್ ನಮ್ಮ ಕೃಷಿಗೆ. ಗುಂಡ ಅಂದ್ರೆ ಹೆವಿ ಇಷ್ಟ. ಎಷ್ಟು ಇಷ್ಟ ಕೃಷಿ ನಿಂಗ ಗುಂಡ ಅಂದ್ರ? ನಾಯಿ ಕುನ್ನಿ ಬೇಸಿ ಐತಂತ ಏನು ಮಾಡಲ್ಲ. ಹೌದಾ? ಎಲ್ಲಿಲ್ಲದ ಎನರ್ಜಿ ಬಂದ್ಬಿಡುತ್ತೆ ಆಕಿಗೆ. ಸೇಮ್ ಅದಾರ ನೋಡಿ, ಸಣ್ಣಕ್ಕಿದ್ದಾಗ ಹಿಂಗೆ ಅದ ಅಡಿಕಿನ. ಹಾಕಿದ ಟಿ ಶರ್ಟ್, ಆ ಟಿ ಶರ್ಟ್ ಕೃಷಿಂದ ಗಾಯ್ಸ್ ನಾನು ಹಾಕಿದ. ಆಕಿ ಚಡ್ಡಿನೂ ಹಾಕಿದೆ. ಸಾಕ್ ಲವ್ ಜಾಸ್ತಿ ಆತ್ರಿ. ರೀ ಆಂಟಿ, ಹಾಯ್ ರೀ ಆಂಟಿ, ಥ್ಯಾಂಕ್ಸ್ ರೀ ಆಂಟಿ. ಆಂಟಿ ಏನ್ರಿ ನೀವು? ಹ್ಞೂ ಅಂತಿರಲ್ಲ. ಹಾಗೆ ಮಾಡ ಎಷ್ಟು ಖುಷಿ ಅದ ನೋಡತ್ತ. ಅಲ್ಲ ಅವ್ರ ಅಕ್ಕನ ಮಕ್ಕ ನೋಡ್ರ, ಚಿಂಡಿ ಏನ್ ಕೃಷಿ ಏನಮ್ಮ? ಕೈ ಹುಷಾರಂತ. ಅಬ್ಬಾ ಗೈಸ್ ನೋಡ್ರಿ, ಅವ್ರ ಮಮ್ಮಿ ಮಾವಿನಕಾಯಿ ಕಟ್ ಮಾಡಕಂತಾಳ. ಕೈ ಹುಷಾರು, ಝೂಮ್ ಹಾಕಿನಿ, ನೀ ಕಾಣಲ್ ಬಿಡು. ಅದಕ್ಕೆ ಅವ್ರ ಮಮ್ಮಿಗೆ ಕೈ ಹುಷಾರು ಅಂತ ಹೇಳಕಂತಾಳ ಅಂತ್ರಿ. ವಾವ್, ಇಂಥಗಳಿಗೂ ಎಲ್ಲರಿಗೂ ಇದ್ರೆ ಎಷ್ಟು ಖುಷಿ ಅಲ್ವಾ ಗೈಸ್. ನಮ್ಮ ಮನೇನೇನೋ ಅಷ್ಟೇ ಕೇರ್ ಮಾಡ್ತಾಳೆ. ನಮ್ಮ ಅಣ್ಣನೇನೋ ಅಷ್ಟೇ ಕೇರ್ ಮಾಡ್ತಾಳೆ. ಅಮೂಲ್ಯನೂ ಮಾಡ್ತಿರ್ತಾಳ, ಬಟ್ ಅವಳಿಗೆ ಸ್ವಲ್ಪ ಚಿಕ್ಕವಳು. ಬಟ್ ಅಣ್ಣನೇ ಅಂದ್ರೆ ಹೆವಿ ಕೇರ್ ಮಾಡ್ತಾಳ. ಅಲ್ಲಲ್ಲಿ ಅಣ್ಣನೇ ಇನ್ನೂ ದೊಡ್ಡಕ್ಕಿ ಮಾಡ್ತಾಳೆ. ಈಗ ನೋಡಕ್ಕಿ ವಯಸ್ಸಿಗೆ ಹುಷಾರ್ ಅನ್ನೋದು ಹೇಳಿ ನೀನು. ಕಾಲ್ ಕೆತ್ತಿದ್ರ ನೀನ್ ಹೆಂಗ್ತಿರ್ತಿ ಸ್ವಲ್ಪ ಮಣ್ಣು ಒಂದಕ್ಕೆ ಎದಕ್ಕ ಮಾಡಿಲ್ಲ ಅಲ್ಲಿ ಕಾರ್ಪುಡಿ ಮತ್ತೆ ಎದಕ್ಕ ಮಾಡಿದ್ಲ ನಡಕನು ಒಂದ್ಸಲ. ಆ ವಯಸ್ಸಿಗೆ ಟ್ಯಾಲೆಂಟ್ ತಡ್ಕನಲ್ಲ ಹುಡುಗಿ ಬಗ್ಗೆ ಅದು ಕಾಲ್ ಕೆತ್ತಿದ್ರು ಮತ್ತೆ ಹೆಂಗ್ ಸುಮ್ಮನೆ ಇರ್ಬೇಕು. ನಮ್ಮಂತರಿಗೆ ಒಂದ್ ಸ್ವಲ್ಪ ಏನನ ಹೊಡೆದ್ರೆ ಎಂತ ಇದಾಗಿರುತ್ತೆ ಕೈಗೆ. ಮೊನ್ನೆ ಬಿದ್ದು ಕಾಲ್ ಕೆತ್ತಿಸ್ತಾಗ ಪಾಪ. ಮಾವಿನ ಹಣ್ಣು ಸೀಸನ್ ಮುಗಿಯಕ್ ಬಂತು. ಫೇವ್ರೇಟ್ ಅನ್ನಕಿ? ಯಾವ ಫೇವ್ರೇಟ್? ಚಿಕನ್ ಫೇವ್ರೇಟಾ? ಗೈಸ್ ನೋಡ್ರಿ, ರಘುವರನ್ ಮಕ್ಕಂಡನ ಪಾಪ ಹುಡುಗ. ಗೈಸ್ ನೋಡ್ರಿ, 6 ಗಂಟೆ ಆಗಿಲ್ಲ ಅವಾಗಲೇ ಎದ್ದು ಕುಂತ್ಕಂತಾನ. ದಿನ ಇದೇ ರೊಟೀನ್ ಮಾಡ್ಕೊಂಡ್ಬಿಟ್ಟಾನ. ಓಯ್ ಸರಿ ಮಕ್ಕಂಬಿಡ. ಮಕ್ಕಂಬಿಡ. ಓಯ್ಯೋ ಏನು ಬಂಗಾರಿ? ಗುಡ್ ಮಾರ್ನಿಂಗಾ? ಸ್ವಲ್ಪ ಸ್ಮೈಲ್ ಮಾಡ್ರಿ ಸರ್, ಮಾಡ್ರಿ ಸ್ಮೈಲ್. ಮಾಡಲ್ಲನ? ನೋಡ್ರಿ ಎಷ್ಟು ಮಾಡದನ್ ಮಾಡವಲ್ಲ ಸ್ಮೈಲ್ ಮಾಡಂತಂದ್ರ. ಸ್ಮೈಲ್ ಬಂದ್ರೂ ತಡೆ ಹಿಡ್ಕೊಂಡನ. ಅವಕ್ ಮಾಡಮ್ಮ, ಅವಕ್ ಅದಕ್ಕೆ ಇಷ್ಟ ಇಲ್ಲ ಗಾಯ್ಸ್. ಅವಕ್ ಉಸಿರುಗಡ್ದಂಗೆ ಮಾಡ್ತಾನ. ಬಾಯ್ ಮಾಡಿ ಬಾಯ್. ನೋಡ್ತೀರಿ ವಿಡಿಯೋನ?
ನಮ್ಮ ಮಮ್ಮಿ ಯಾವುದೋ ಒಂದು ಪಾಪಗೆ ಹಾಲು ಕುಡಿಸ್ತಾರಂತ ಅನ್ಕೊಳಕಂತೀರೇನು. ಇದು ಅವ್ರ ತಾಯಿಗೇನು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಗೈಸ್, ಅದಕ್ಕೋಸ್ಕರ ಅದು ಹಸುವಾಗಂದಿತ್ತು. ಅದಕ್ಕೆ ನಮ್ದ ಇದು ಆಡ್ಮರಿ ಅಲ್ಲ ಮಮ್ಮಿ, ಕುರಿ ಮರಿ, ಹೆಣ್ಣು ಪಾಪು ಗೈಸ್ ಇದು. ಏನೋ ಆಗೈತೆ ಅವ್ರ ತಾಯಿ ಮೊನ್ನೆ ಆಗೈತಲ್ಲ ಮಮ್ಮಿ, 2 ದಿನದ. ಇದು ಎಷ್ಟು ದಿನದ್ದು ಇದು? 1 ದಿನದ ಇದು? ನೀನು ಸಾಯಂಕಾಲ ನಿನ್ನೆ ಒಂದು ದಿನದ್ದು ನೋಡ್ರಿ ಗೈಸ್. ಇದು ಹೆಂಗೆ ಐತವಲ್ಲ, ಯಾರು ಕೊಡ್ತಾರ ಪಾಪ. ಇಲ್ಲೊಂದು ಪಾಪ ಐತೆ ನೋಡ್ರಿ ಗೈಸ್, ಪಾಪ ಇದು. ಇದು ಬರೀ ಬಾಯಿ ಒಳಗೆ ಇಟ್ಕೊಳದ, ಹ್ಯಾಕ್ ಮಾಡ್ಕೊಳದು ಈ ಪಾಪ ಇದು ಗೈಸ್. ನಮ್ಮ ಗುಂಡಾಗ ಏನು ಫುಡ್ ಕೊಡ್ತೀರಾ ಅಂತ ಕೇಳಕ್ಕಂದಿದ್ರಿ. ಈಗೀಗ ಸ್ಟಾರ್ಟ್ ಮಾಡಿದ್ದೀನಿ, ಏನಂತ ಹೇಳ್ತೀನಿ. ಮತ್ತು ಇವನಿಗೆ 5 ಮಂತ್ಸ್ ಕಂಪ್ಲೀಟ್ ಆಗಿ 6 ಅವಾಗಲೇ ಸ್ಟಾರ್ಟ್ ಆಗೈತಿ. 6 ಸ್ಟಾರ್ಟ್ ಆಗಿ ಆಗಲೇ ಒಂದು 7-8 ಡೇಸ್ ಆಯಿತು. ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ. ಏನಂತ ಬೇಕು ಅಂದರೆ ಕಮೆಂಟ್ ಮಾಡಿರಿ ಗೈಸ್, ನೆಕ್ಸ್ಟ್ ವಿಡಿಯೋದಾಗ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಗೈಸ್. ನೋಡ್ರಿ ನಮ್ಮ ವೀರೇಶೇನ ಅವಾಗಿನ ಚೈಲ್ಡ್ಹುಡ್ ಡೇಸ್ನಾಗ ಅಂಬಾನಿ ಮೊಮ್ಮಗಾಗಿದ್ನಂತ ಗೈಸ್. ಅಂಬಾನಿ ಬಿಟ್ರೆ ನೆಕ್ಸ್ಟ್ ಈತ ಅಂತ ರಿಚೆಸ್ಟ್. ಮಠ ಮಧ್ಯಾಹ್ನ ಕೆಟ್ಟ ಕಾಮಿಡಿ ಮಾಡಕಂತಾನ ಗೈಸ್. ಮಠ ಮಧ್ಯಾಹ್ನ ನೀ ಬಂದೆ, ನೀವು ಹಂಗ ಸಪೋರ್ಟರ್ ಆಗಿ ಆ ತುಣ್ಣ ತೋರಿಸಿದ್ರೆ ನೀವು ಹಂಚ್ಕೊಂತೀರಿ ಗೈಸ್. ಆತನು ಪ್ಲೇಟ್ ಇರಲ್ಲ, ಹೇಳ್ಬಾರ್ದು ಅದನ್ನ. ಆತ ಫುಲ್ ಸಿಲ್ವರ್ ಪ್ಲೇಟ್ ಮೇಲೆ ಊಟ ಮಾಡ, ಸಿಲ್ವರ್ ಪ್ಲೇಟಲ್ಲೇ ಸಿಲ್ವರ್ ಚಮಚ. ಇದನ್ನ ಚೈಲ್ಡ್ಹುಡ್ ಮೆಮೊರೀಸ್ ನಮ್ಮ ಮಮ್ಮಿ ಭಾಳ ಹೇಳ್ತಾಳ್ರಿ. ಅದನ್ನು ಭಾಳ ಕಿಟ್ಲಿ ಅದಾವಂತ. ನಮ್ಮ ರಘುನಷ್ಟಿದ್ದಾಗ ಹೆಂಗ್ ಮಾಡ್ಯಾನ ಅಂತೇಳಿ ನಮ್ಮ ಮಮ್ಮಿ ಹೇಳ್ತಾಳ. ಅಮ್ಮ ಹೆಂಗ್ ಮಾಡ್ಯಾನ ಮಾಮ ತೋರ್ಸಲ್ಲ ಅಳಪ್ಪ, ನಿನ್ನೇನು ತೋರ್ಸಕಂತಿಲ್ಲ. ಇಲ್ಲ